ಯಾದಗಿರಿ ತಾಲೂಕಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಿಗೆ ಹೋಗುವುದೇ ಹರಸಾಹಸವಾಗಿದೆ. ಸೂಕ್ತವಾದ ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ. ದಿನನಿತ್ಯ ಜೀವದ ಹಂಗು ತೊರೆದು ಯಮ ಸವಾರಿಯನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡ್ತಾರೆ. ದಿನನಿತ್ಯ ವಿದ್ಯಾರ್ಥಿಗಳ ಡೇಂಜರ್ ಪ್ರಯಾಣ. ಸೂಕ್ತ ಸರ್ಕಾರಿ ಬಸ್ ಸೇವೆಗಾಗಿ ಬೇಡಿಕೆ. ತುಂಬಿ ತುಳುಕುತ್ತಿರುವ ಬಸ್, ಡೋರ್ನಲ್ಲಿ ನಿಂತು ವಿದ್ಯಾರ್ಥಿಗಳ ಸರ್ಕಸ್. ಇತ್ತ ಬಸ್ ಸಿಗದೇ ಇದ್ರೆ ಆಟೋದಲ್ಲಿ ಡೇಂಜರ್ ಪ್ರಯಾಣ. ಇದು ಯಾದಗಿರಿ ತಾಲೂಕಿನ ಸೈದಾಪುರ ಹೋಬಳಿಯ 10 ಗ್ರಾಮದ ಮಕ್ಕಳ ನಿತ್ಯ ಗೋಳು. ರಾಜ್ಯದ ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳು ಸ್ಕೂಲು ಕಾಲೇಜುಗಳಿಗೆ ಹೋಗಲು ನಿತ್ಯ ಹೀಗೆ ಪರದಾಡ್ತಾ ಇದ್ದಾರೆ. ಇರುವ ಒಂದೆರಡು ಬಸ್ನಲ್ಲೇ ತಿಣುಕಾಡಿ ಪ್ರಯಾಣಿಸಬೇಕಾಗಿದೆ. ಸೈದಾಪುರ ಹೋಬಳಿಯ ಬಾಡಿಯಾಳ, ಸಂಗವಾರ, ಗೊಂಡಾಪುರ, ಗೊಂದಡಿಗೆ ಸೇರಿ ಹಲವು ಗ್ರಾಮದ ಮಕ್ಕಳು ಪ್ರತಿನಿತ್ಯ ಇದೇ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಸೈದಾಪುರ ಹೋಬಳಿಯಲ್ಲಿ ಬಸ್ ಸೇವೆ ಇದ್ರೂ ಅದು ವಿದ್ಯಾರ್ಥಿಗಳಿಗೆ ಉಪಯೋಗವಾಗ್ತಿಲ್ಲ. ಇದರಿಂದ ಮಕ್ಕಳು ನಿತ್ಯವೂ ಕುರಿಗಳಂತೆ ಆಟೋ, ಗೂಡ್ಸ್ ವಾಹನದಲ್ಲಿ ಜೋತು ಬಿದ್ದು ಶಾಲೆಗೆ ಹೋಗ್ತಾ ಇದ್ದಾರೆ. ದಾರಿ ಮಧ್ಯೆ ಏನಾದರೂ ಅಪಘಾತವಾದರೆ ವಿದ್ಯಾರ್ಥಿಗಳ ಪ್ರಾಣಕ್ಕೆ ಕುತ್ತು ಕಟ್ಟಿಟ್ಟ ಬುದ್ಧಿ. ಹೀಗಾಗಿ ಸೂಕ್ತ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿ ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ನಾವು ಸೈದಾಪುರ ಬರ್ತೀವಿ ಕಾಲೇಜ್, ಯಾದಗಿರಿ ಕಾಲೇಜ್ ಬಸ್ ಅನುಕೂಲ ಇಲ್ರಿ. ಆಟೋಕ್ ಬರ್ತೀವ್ರಿ, ಟಾಪ್ ಮೇಲೆ ಅದ್ರ ಮೇಲೆ ಕುಂತ ಬರ್ತೀವ್ರಿ. ಬಸ್ ಅನುಕೂಲ ಇಲ್ರಿ, ಆದಷ್ಟು ಬೇಗ ಬಸ್ ಅನುಕೂಲ ಮಾಡಿ. ಮೇಲ್ಗಡೆ ಎಲ್ಲಾ ಫುಲ್ ಟಾಪ್ ಮೇಲೆ ಅದ್ರ ಮೇಲೆ ಕುಂತ ಬರ್ತೀವಿ. ಫುಲ್ ರಶ್ ಇರ್ತಾವ್ರಿ ಆಟೋ ಬಿ. ಇನ್ನ ಡೈಲಿ ರೊಕ್ಕ ಕೊಟ್ಟು ಬರ್ತೀವಿ ಕಾಲೇಜ್. 50 ರೂಪಾಯಿ ಆದ್ರಿ ಅಲ್ಲಿಂದ ಚಾರ್ಜ್. ಬಸ್ ಅನುಕೂಲ ಮಾಡಿಕೊಟ್ರಿ. ಇನ್ನು ಸಂಚಾರ ನಿಯಮ ಗಾಳಿಯನ್ನ ತೋರಿ ಮಕ್ಕಳನ್ನ ಕುರಿ ತುಂಬಿದ ಹಾಗೆ ಆಟೋದಲ್ಲಿ ತುಂಬುತ್ತಾ ಇದ್ರು ಆರ್ಟಿಒ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿಕೊಳ್ತಿದ್ದಾರೆ. ಶಾಲೆಗೆ ಹೋಗುವ ಧಾವಂತದಲ್ಲಿ ಮಕ್ಕಳು ಜೀವದ ಹಂಗನ್ನ ತೊರೆದು ಅನಿವಾರ್ಯವಾಗಿ ಪ್ರಯಾಣಿಸುತ್ತಿದ್ದಾರೆ. ಹೀಗಾಗಿ ಶಾಶ್ವತವಾದಂತಹ ಪರಿಹಾರ ಒದಗಿಸುವಂತೆ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ. ಬಸ್ ಜಗ್ಗಿ ರಶ್ ಇರ್ತದ್ರಿ. ಮತ್ತ ಬಸ್ ಒಂದೊಂದ್ಸರಿ ಸಿಗಲ್ರಿ. ಬಸ್ ಒಂದ್ ಮಿಸ್ ಆಗ್ಬಿಡ್ತದೆ. ಒಂದೊಂದ್ಸರ್ತಿ ಬರಕ್ ಆಗಟ್ರಿ. ಒಂದ್ 2-3 ಬಸ್ ಜಾಸ್ತಿ ಬಿಟ್ರೆ ಚಲೋ ಆತದ. ಬಟ್ ಆಟೋದಾಗ ಜಗ್ಗಿ ರಶ್ ಇರ್ತದೆ. ಟಾಪ್ ಮ್ಯಾಗ ಕುಂತ ಬರ್ತೀವ್ರಿ. ಒಂದೊಂದ್ಸರಿ ಟಾಪ್ ಮ್ಯಾಗ ಜಾಗ ಸಿಗ್ರಿ. ಹೆಂಗೆ ಜ್ಯೋತಿ ಬಿದ್ದು ಬರ್ತೀವ್ರಿ. ಆಟೋ ಸಿಗ್ಲಿ ಅಂದ್ರೆ ಕ್ಲಾಸ್ ಲೇಟ್ ಆಗಲ್ಲ. ಕ್ಲಾಸ್ ಲೇಟ್ ಆಗಿ ಬರ್ಬೇಕಾಗ್ತದ್ರಿ. ಮತ್ ಕ್ಲಾಸಿಗೆ ಬರ್ಬೇಕ್ರಿ. ಒಂದೊಂದ್ಸರಿ ಕ್ಲಾಸ್ ನಾಗ ಲೇಟ್ ಆಗಿ ಬಂದ್ರೆ ಸರ್ ಜಗ್ಗಿ ಬೈದ್ ಹೊಡಿತಾರೆ ಒಂದೊಂದ್ಸರಿ. ಸಾರಿಗೆ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಈ ಸಮಸ್ಯೆ ಬಗ್ಗೆ ಗಮನವನ್ನು ಹರಿಸಿ ಸೈದಾಪುರ ಹೋಬಳಿಗೆ ಹೆಚ್ಚುವರಿ ಬಸ್ ಬಿಡಬೇಕಾಗಿದೆ. ಈ ಅಪಾಯಕಾರಿ ಪ್ರಯಾಣದಿಂದ ಮುಂದೆ ಎದುರಾಗಬಹುದಾದಂತಹ ಅನಾಹುತವನ್ನ ತಪ್ಪಿಸಬೇಕಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯಾದಗಿರಿ ತಾಲೂಕಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಿಗೆ ಹೋಗುವುದೇ ಹರಸಾಹಸವಾಗಿದೆ. ಸೂಕ್ತವಾದ ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ. ದಿನನಿತ್ಯ ಜೀವದ ಹಂಗು ತೊರೆದು ಯಮ ಸವಾರಿಯನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡ್ತಾರೆ. ದಿನನಿತ್ಯ ವಿದ್ಯಾರ್ಥಿಗಳ ಡೇಂಜರ್ ಪ್ರಯಾಣ. ಸೂಕ್ತ ಸರ್ಕಾರಿ ಬಸ್ ಸೇವೆಗಾಗಿ ಬೇಡಿಕೆ. ತುಂಬಿ ತುಳುಕುತ್ತಿರುವ ಬಸ್, ಡೋರ್ನಲ್ಲಿ ನಿಂತು ವಿದ್ಯಾರ್ಥಿಗಳ ಸರ್ಕಸ್. ಇತ್ತ ಬಸ್ ಸಿಗದೇ ಇದ್ರೆ ಆಟೋದಲ್ಲಿ ಡೇಂಜರ್ ಪ್ರಯಾಣ. ಇದು ಯಾದಗಿರಿ ತಾಲೂಕಿನ ಸೈದಾಪುರ ಹೋಬಳಿಯ 10 ಗ್ರಾಮದ ಮಕ್ಕಳ ನಿತ್ಯ ಗೋಳು. ರಾಜ್ಯದ ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳು ಸ್ಕೂಲು ಕಾಲೇಜುಗಳಿಗೆ ಹೋಗಲು ನಿತ್ಯ ಹೀಗೆ ಪರದಾಡ್ತಾ ಇದ್ದಾರೆ. ಇರುವ ಒಂದೆರಡು ಬಸ್ನಲ್ಲೇ ತಿಣುಕಾಡಿ ಪ್ರಯಾಣಿಸಬೇಕಾಗಿದೆ. ಸೈದಾಪುರ ಹೋಬಳಿಯ ಬಾಡಿಯಾಳ, ಸಂಗವಾರ, ಗೊಂಡಾಪುರ, ಗೊಂದಡಿಗೆ ಸೇರಿ ಹಲವು ಗ್ರಾಮದ ಮಕ್ಕಳು ಪ್ರತಿನಿತ್ಯ ಇದೇ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಸೈದಾಪುರ ಹೋಬಳಿಯಲ್ಲಿ ಬಸ್ ಸೇವೆ ಇದ್ರೂ ಅದು ವಿದ್ಯಾರ್ಥಿಗಳಿಗೆ ಉಪಯೋಗವಾಗ್ತಿಲ್ಲ. ಇದರಿಂದ ಮಕ್ಕಳು ನಿತ್ಯವೂ ಕುರಿಗಳಂತೆ ಆಟೋ, ಗೂಡ್ಸ್ ವಾಹನದಲ್ಲಿ ಜೋತು ಬಿದ್ದು ಶಾಲೆಗೆ ಹೋಗ್ತಾ ಇದ್ದಾರೆ. ದಾರಿ ಮಧ್ಯೆ ಏನಾದರೂ ಅಪಘಾತವಾದರೆ ವಿದ್ಯಾರ್ಥಿಗಳ ಪ್ರಾಣಕ್ಕೆ ಕುತ್ತು ಕಟ್ಟಿಟ್ಟ ಬುದ್ಧಿ. ಹೀಗಾಗಿ ಸೂಕ್ತ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿ ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ನಾವು ಸೈದಾಪುರ ಬರ್ತೀವಿ ಕಾಲೇಜ್, ಯಾದಗಿರಿ ಕಾಲೇಜ್ ಬಸ್ ಅನುಕೂಲ ಇಲ್ರಿ. ಆಟೋಕ್ ಬರ್ತೀವ್ರಿ, ಟಾಪ್ ಮೇಲೆ ಅದ್ರ ಮೇಲೆ ಕುಂತ ಬರ್ತೀವ್ರಿ. ಬಸ್ ಅನುಕೂಲ ಇಲ್ರಿ, ಆದಷ್ಟು ಬೇಗ ಬಸ್ ಅನುಕೂಲ ಮಾಡಿ. ಮೇಲ್ಗಡೆ ಎಲ್ಲಾ ಫುಲ್ ಟಾಪ್ ಮೇಲೆ ಅದ್ರ ಮೇಲೆ ಕುಂತ ಬರ್ತೀವಿ. ಫುಲ್ ರಶ್ ಇರ್ತಾವ್ರಿ ಆಟೋ ಬಿ. ಇನ್ನ ಡೈಲಿ ರೊಕ್ಕ ಕೊಟ್ಟು ಬರ್ತೀವಿ ಕಾಲೇಜ್. 50 ರೂಪಾಯಿ ಆದ್ರಿ ಅಲ್ಲಿಂದ ಚಾರ್ಜ್. ಬಸ್ ಅನುಕೂಲ ಮಾಡಿಕೊಟ್ರಿ. ಇನ್ನು ಸಂಚಾರ ನಿಯಮ ಗಾಳಿಯನ್ನ ತೋರಿ ಮಕ್ಕಳನ್ನ ಕುರಿ ತುಂಬಿದ ಹಾಗೆ ಆಟೋದಲ್ಲಿ ತುಂಬುತ್ತಾ ಇದ್ರು ಆರ್ಟಿಒ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿಕೊಳ್ತಿದ್ದಾರೆ. ಶಾಲೆಗೆ ಹೋಗುವ ಧಾವಂತದಲ್ಲಿ ಮಕ್ಕಳು ಜೀವದ ಹಂಗನ್ನ ತೊರೆದು ಅನಿವಾರ್ಯವಾಗಿ ಪ್ರಯಾಣಿಸುತ್ತಿದ್ದಾರೆ. ಹೀಗಾಗಿ ಶಾಶ್ವತವಾದಂತಹ ಪರಿಹಾರ ಒದಗಿಸುವಂತೆ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ. ಬಸ್ ಜಗ್ಗಿ ರಶ್ ಇರ್ತದ್ರಿ. ಮತ್ತ
ಬಸ್ ಒಂದೊಂದ್ಸರಿ ಸಿಗಲ್ರಿ, ಬಸ್ ಮಿಸ್ ಆಗ್ಬಿಟ್ಟಾರೆ ಒಂದೊಂದ್ ಸರ್ತಿ ಬರಕ್ ಆಗಟ್ರಿ. ಒಂದ್ 2-3 ಬಸ್ ಜಾಸ್ತಿ ಬಿಟ್ರೆ ಚಲೋ ಆತದ. ಮತ್ ಆಟೋದಾಗ ಜಗ್ಗಿ ರಸ್ ಇರ್ತದೆ. ಟಾಪ್ ಮ್ಯಾಗೆಲ್ಲ ಟಾಪ್ ಮ್ಯಾಗ ಕುಂತ್ ಬರ್ತೀವ್ರಿ. ಒಂದೊಂದ್ಸರಿ ಟಾಪ್ ಮ್ಯಾಗ ಜಾಗ ಸಿಗ್ರಿ, ಹೆಂಗೆ ಜ್ಯೋತಿ ಬಿದ್ದು ಬರ್ತೀವ್ರಿ. ಹಂಗ ಆಟೋ ಸಿಗ್ಲಿ ಅಂದ್ರೆ ಕ್ಲಾಸ್ ಲೇಟ್ ಆಗಲ್ಲ? ಕ್ಲಾಸ್ ಲೇಟ್ ಆಗಿ ಬರ್ಬೇಕಾಗ್ತದ್ರಿ. ಮತ್ ಕ್ಲಾಸಿಗೆ ಬರ್ಬೇಕ್ರಿ. ಒಂದೊಂದ್ಸರಿ ಕ್ಲಾಸ್ನಾಗ ಲೇಟ್ ಆಗಿ ಬಂದ್ರೆ ಸರ್ ಜಗ್ಗಿ ಬೈದ್ ಹೊಡಿತಾರೆ ಒಂದೊಂದ್ಸರಿ. ಸಾರಿಗೆ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಈ ಸಮಸ್ಯೆ ಬಗ್ಗೆ ಗಮನವನ್ನು ಹರಿಸಿ ಸೈದಾಪುರ ಹೋಬಳಿಗೆ ಹೆಚ್ಚುವರಿ ಬಸ್ ಬಿಡಬೇಕಾಗಿದೆ. ಈ ಅಪಾಯಕಾರಿ ಪ್ರಯಾಣದಿಂದ ಮುಂದೆ ಎದುರಾಗಬಹುದಾದಂತಹ ಅನಾಹುತವನ್ನ ತಪ್ಪಿಸಬೇಕಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯಾದಗಿರಿ ತಾಲೂಕಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಿಗೆ ಹೋಗುವುದೇ ಹರಸಾಹಸವಾಗಿದೆ. ಸೂಕ್ತವಾದ ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ. ದಿನನಿತ್ಯ ಜೀವದ ಹಂಗು ತೊರೆದು ಯಮ ಸವಾರಿಯನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡ್ತಾರೆ. ದಿನನಿತ್ಯ ವಿದ್ಯಾರ್ಥಿಗಳ ಡೇಂಜರ್ ಪ್ರಯಾಣ. ಸೂಕ್ತ ಸರ್ಕಾರಿ ಬಸ್ ಸೇವೆಗಾಗಿ ಬೇಡಿಕೆ. ತುಂಬಿ ತುಳುಕುತ್ತಿರುವ ಬಸ್, ಡೋರ್ನಲ್ಲಿ ನಿಂತು ವಿದ್ಯಾರ್ಥಿಗಳ ಸರ್ಕಸ್. ಇತ್ತ ಬಸ್ ಸಿಗದೇ ಇದ್ದರೆ ಆಟೋದಲ್ಲಿ ಡೇಂಜರ್ ಪ್ರಯಾಣ. ಇದು ಯಾದಗಿರಿ ತಾಲೂಕಿನ ಸೈದಾಪುರ ಹೋಬಳಿಯ 10 ಗ್ರಾಮದ ಮಕ್ಕಳ ನಿತ್ಯ ಗೋಳು. ರಾಜ್ಯದ ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳು ಸ್ಕೂಲು ಕಾಲೇಜುಗಳಿಗೆ ಹೋಗಲು ನಿತ್ಯ ಹೀಗೆ ಪರದಾಡ್ತಾ ಇದ್ದಾರೆ. ಇರುವ 1-2 ಬಸ್ನಲ್ಲೇ ತಿಣುಕಾಡಿ ಪ್ರಯಾಣಿಸಬೇಕಾಗಿದೆ. ಸೈದಾಪುರ ಹೋಬಳಿಯ ಬಾಡಿಯಾಳ, ಸಂಗವಾರ, ಗೊಂಡಾಪುರ, ಗೊಂದಡಿಗೆ ಸೇರಿ ಹಲವು ಗ್ರಾಮದ ಮಕ್ಕಳು ಪ್ರತಿನಿತ್ಯ ಇದೇ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಸೈದಾಪುರ ಹೋಬಳಿಯಲ್ಲಿ ಬಸ್ ಸೇವೆ ಇದ್ರೂ ಅದು ವಿದ್ಯಾರ್ಥಿಗಳಿಗೆ ಉಪಯೋಗವಾಗ್ತಿಲ್ಲ. ಇದರಿಂದ ಮಕ್ಕಳು ನಿತ್ಯವೂ ಕುರಿಗಳಂತೆ ಆಟೋ, ಗೂಡ್ಸ್ ವಾಹನದಲ್ಲಿ ಜೋತು ಬಿದ್ದು ಶಾಲೆಗೆ ಹೋಗ್ತಾ ಇದ್ದಾರೆ. ದಾರಿ ಮಧ್ಯೆ ಏನಾದರೂ ಅಪಘಾತವಾದರೆ ವಿದ್ಯಾರ್ಥಿಗಳ ಪ್ರಾಣಕ್ಕೆ ಕುತ್ತು ಕಟ್ಟಿಟ್ಟ ಬುದ್ಧಿ. ಹೀಗಾಗಿ ಸೂಕ್ತ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿ ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ನಾವು ಸೈದಾಪುರ ಬರ್ತೀವಿ ಕಾಲೇಜ್, ಯಾದಗಿರಿ ಕಾಲೇಜ್ ಬಸ್ ಅನುಕೂಲ ಇಲ್ರಿ. ಆಟೋಕ್ ಬರ್ತೀವ್ರಿ, ಟಾಪ್ ಮ್ಯಾಲ ಅದ್ರ ಮ್ಯಾಲ ಕುಂತ ಬರ್ತೀವ್ರಿ. ಬಸ್ ಅನುಕೂಲ ಇಲ್ರಿ, ಆದಷ್ಟು ಬೇಗ ಬಸ್ ಅನುಕೂಲ ಮಾಡಿ. ಮೇಲ್ಗಡೆ ಎಲ್ಲಾ ಫುಲ್ ಟಾಪ್ ಮ್ಯಾಲ ಅದ್ರ ಮ್ಯಾಲ ಕುಂತ ಬರ್ತೀವಿ. ಫುಲ್ ರಶ್ ಇರ್ತಾವ್ರಿ ಆಟೋ ಬಿ. ದಿನ ಡೈಲಿ ರೊಕ್ಕ ಕೊಟ್ಟು ಬರ್ತೀವಿ ಕಾಲೇಜ್. 50 ರೂಪಾಯಿ ಆದ್ರಿ ಅಲ್ಲಿಂದ ಚಾರ್ಜ್. ಬಸ್ ಅನುಕೂಲ ಮಾಡಿ ಕೊಟ್ರಿ. ಇನ್ನು ಸಂಚಾರ ನಿಯಮ ಗಾಳಿಯನ್ನ ತೋರಿ ಮಕ್ಕಳನ್ನ ಕುರಿ ತುಂಬಿದ ಹಾಗೆ ಆಟೋದಲ್ಲಿ ತುಂಬುತ್ತಾ ಇದ್ರು ಆರ್ಟಿಒ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿಕೊಳ್ತಿದ್ದಾರೆ. ಶಾಲೆಗೆ ಹೋಗುವ ಧಾವಂತದಲ್ಲಿ ಮಕ್ಕಳು ಜೀವದ ಹಂಗನ್ನ ತೊರೆದು ಅನಿವಾರ್ಯವಾಗಿ ಪ್ರಯಾಣಿಸುತ್ತಿದ್ದಾರೆ. ಹೀಗಾಗಿ ಶಾಶ್ವತವಾದಂತಹ ಪರಿಹಾರ ಒದಗಿಸುವಂತೆ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ. ಬಸ್ ಜಗ್ಗಿ ರಶ್ ಇರ್ತದ್ರಿ. ಮತ್ತ ಬಸ್ ಒಂದೊಂದ್ಸರಿ ಸಿಗಲ್ರಿ, ಬಸ್ ಮಿಸ್ ಆಗ್ಬಿಟ್ಟಾರೆ ಒಂದೊಂದ್ ಸರ್ತಿ ಬರಕ್ ಆಗಟ್ರಿ. ಒಂದ್ 2-3 ಬಸ್ ಜಾಸ್ತಿ ಬಿಟ್ರೆ ಚಲೋ ಆತದ. ಮತ್ ಆಟೋದಾಗ ಜಗ್ಗಿ ರಶ್ ಇರ್ತದೆ. ಟಾಪ್ ಮ್ಯಾಗೆಲ್ಲ ಟಾಪ್ ಮ್ಯಾಗ ಕುಂತ್ ಬರ್ತೀವ್ರಿ. ಒಂದೊಂದ್ಸರಿ ಟಾಪ್ ಮ್ಯಾಗ ಜಾಗ ಸಿಗ್ರಿ, ಹೆಂಗೆ ಜ್ಯೋತಿ ಬಿದ್ದು ಬರ್ತೀವ್ರಿ. ಹಂಗ ಆಟೋ ಸಿಗ್ಲಿ ಅಂದ್ರೆ ಕ್ಲಾಸ್ ಲೇಟ್ ಆಗಲ್ಲ? ಕ್ಲಾಸ್ ಲೇಟ್ ಆಗಿ ಬರ್ಬೇಕಾಗ್ತದ್ರಿ. ಮತ್ ಕ್ಲಾಸಿಗೆ ಬರ್ಬೇಕ್ರಿ. ಒಂದೊಂದ್ಸರಿ ಕ್ಲಾಸ್ನಾಗ ಲೇಟ್ ಆಗಿ ಬಂದ್ರೆ ಸರ್ ಜಗ್ಗಿ ಬೈದ್ ಹೊಡಿತಾರೆ ಒಂದೊಂದ್ಸರಿ. ಸಾರಿಗೆ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಈ ಸಮಸ್ಯೆ ಬಗ್ಗೆ ಗಮನವನ್ನು ಹರಿಸಿ ಸೈದಾಪುರ ಹೋಬಳಿಗೆ ಹೆಚ್ಚುವರಿ ಬಸ್ ಬಿಡಬೇಕಾಗಿದೆ. ಈ ಅಪಾಯಕಾರಿ ಪ್ರಯಾಣದಿಂದ ಮುಂದೆ ಎದುರಾಗಬಹುದಾದಂತಹ ಅನಾಹುತವನ್ನ ತಪ್ಪಿಸಬೇಕಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯಾದಗಿರಿ ತಾಲೂಕಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಿಗೆ ಹೋಗುವುದೇ ಹರಸಾಹಸವಾಗಿದೆ. ಸೂಕ್ತವಾದ ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ. ದಿನನಿತ್ಯ ಜೀವದ ಹಂಗು ತೊರೆದು ಯಮ ಸವಾರಿಯನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡ್ತಾರೆ. ದಿನನಿತ್ಯ ವಿದ್ಯಾರ್ಥಿಗಳ ಡೇಂಜರ್ ಪ್ರಯಾಣ. ಸೂಕ್ತ ಸರ್ಕಾರಿ ಬಸ್ ಸೇವೆಗಾಗಿ ಬೇಡಿಕೆ. ತುಂಬಿ ತುಳುಕುತ್ತಿರುವ ಬಸ್, ಡೋರ್ನಲ್ಲಿ ನಿಂತು ವಿದ್ಯಾರ್ಥಿಗಳ ಸರ್ಕಸ್. ಇತ್ತ ಬಸ್ ಸಿಗದೇ ಇದ್ದರೆ